ರಹಸ್ಯಮಯ ಗುಹೆಯ ನಿಶ್ಶಬ್ದ. ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಮನುಷ್ಯರ ಕಾಲಿಟ್ಟೇ ಇಲ್ಲದಂತೆ ಕಾಣುವ ಒಂದು ದಟ್ಟ ಕಾಡಿತ್ತು. ಆ ಕಾಡಿನ ಹೃದಯದಲ್ಲಿ ಪರ್ವತದ ಒಳಗೆ ಅಡಗಿಕೊಂಡಿದ್ದ ಒಂದು ಪುರಾತನ ಗುಹೆ ಇದ್ದಿತು. ಆ ಗುಹೆಯ ಬಗ್ಗೆ ಊರಿನ ಜನರು ಕಡಿಮೆ ಮಾತನಾಡುತ್ತಿದ್ದರು. ಆದರೆ ಮಾತನಾಡಿದರೆ ಕಣ್ಣಲ್ಲಿ ಭಯ ಮಿನುಗುತ್ತಿತ್ತು. ಅದನ್ನವರು ನಿಶ್ಶಬ್ದ ಗುಹೆ ಎಂದು ಕರೆಯುತ್ತಿದ್ದರು. ಹೇಳುವ ಕಥೆಗಳ ಪ್ರಕಾರ ಆ ಗುಹೆಯಿಂದ ರಾತ್ರಿ ಸಮಯದಲ್ಲಿ ವಿಚಿತ್ರ ಗಾಳಿ ಶಬ್ದಗಳು, ಕೆಲವೊಮ್ಮೆ ಮೃದುವಾದ ಹಾಡಿನಂತೆ, ಕೆಲವೊಮ್ಮೆ ಅಳುವಿನಂತೆ ಕೇಳಿಸುತ್ತಿತ್ತಂತೆ. ಹಲವರು ಗುಹೆಯೊಳಗೆ ಹೋಗಿ ಮರಳಿ ಬಂದಿರಲಿಲ್ಲ ಎಂಬ ಮಾತೂ ಹರಡಿತ್ತು. ಆದರೆ ಇವುಗಳೆಲ್ಲ ಕೇವಲ ಭಯ ಹುಟ್ಟಿಸುವ ಕಥೆಗಳೇ ಎಂದು ನಂಬಿದ್ದವನು ಅರವಿಂದ. ಅರವಿಂದ ಓರ್ವ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದ ಯುವಕ. ಪುರಾತನ ಸ್ಥಳಗಳು, ಕಳೆದು ಹೋದ ನಾಗರಿಕತೆಗಳು ಅವನ ಮನಸ್ಸಿಗೆ ಸದಾ ಕೌತುಕ. ಭಯ ಅನ್ನೋದು ಅಜ್ಞಾನದ ಫಲ ಎಂದು ಅವನು ನಂಬುತ್ತಿದ್ದ. ಊರಿಗೆ ಬಂದಾಗ ನಿಶ್ಶಬ್ದ ಗುಹೆಯ ಕಥೆ ಕೇಳಿದ ಕ್ಷಣದಿಂದಲೇ ಅದನ್ನು ನೋಡಬೇಕು ಎಂಬ ಆಸೆ ಅವನ ಮನಸ್ಸಿನಲ್ಲಿ ಬೇರೂರಿತು. ಒಂದು ಬೆಳಗಿನ ಜಾವ ಅರವಿಂದ ತನ್ನ ಬ್ಯಾಗ್ನಲ್ಲಿ ಟಾರ್ಚ್, ನೋಟ್ಸ್, ಕ್ಯಾಮೆರಾ ಮತ್ತು ಸ್ವಲ್ಪ ಆಹಾರ ಹಾಕಿಕೊಂಡು ಕಾಡಿನೊಳಗೆ ನಡೆದು ಹೊರಟ. ಊರಿನ ಹಿರಿಯರು ಅವನನ್ನು ತಡೆಯಲು ಪ್ರಯತ್ನಿಸಿದರು. ಅದು ಸಾಮಾನ್ಯ ಗುಹೆ ಅಲ್ಲ ಮಗನೇ ಎಂದು ಒಬ್ಬ ವೃದ್ಧ ಹೇಳಿದರು. ಅರವಿಂದ ನಗುತ್ತಾ, ನೋಡದೆ ನಂಬುವುದು ನನ್ನ ಸ್ವಭಾವವಲ್ಲ ಅಪ್ಪ ಎಂದನು. ಕಾಡಿನೊಳಗೆ ನಡೆದು ಹೋದಂತೆ ಸೂರ್ಯರಶ್ಮಿಗಳು ಮರಗಳ ನಡುವೆ ಸಿಕ್ಕಾಕಿಕೊಂಡು ಮೃದುವಾಗಿ ಬೀಳುತ್ತಿತ್ತು. ಪಕ್ಷಿಗಳ ಕೂಗು ಹಿನ್ನೆಲೆಯಲ್ಲಿ ಕೇಳಿಸುತ್ತಿತ್ತು. ಆದರೆ ಗುಹೆಯ ಹತ್ತಿರ ಬಂದಂತೆ ಆ ಶಬ್ದಗಳೆಲ್ಲ ನಿಧಾನವಾಗಿ ಮಾಯವಾಗುತ್ತಾ ಹೋಯಿತು. ಅಸಹಜವಾದ ಮೌನ ಆ ಸ್ಥಳವನ್ನು ಆವರಿಸಿತ್ತು. ಗುಹೆಯ ಬಾಯಿಯೇ ಭಯ ಹುಟ್ಟಿಸುವಂತಿತ್ತು. ಕಪ್ಪು ಕತ್ತಲೆಯೊಳಗೆ ಎಲ್ಲವನ್ನೂ ನುಂಗುವಂತೆ ಕಾಣುತ್ತಿತ್ತು. ಅರವಿಂದ ಟಾರ್ಚ್ ಆನ್ ಮಾಡಿ ಒಳಗೆ ಕಾಲಿಟ್ಟ. ಒಳಗೆ ಹೋದಷ್ಟು ಗಾಳಿಯ ತಂಪು ಹೆಚ್ಚಾಗುತ್ತಿತ್ತು. ಗೋಡೆಗಳ ಮೇಲೆ ವಿಚಿತ್ರ ಚಿನ್ಸೆಗಳು ಕೆತ್ತಲ್ಪಟ್ಟಿದ್ದವು. ಕೆಲವು ಮಾನವರಂತೆ, ಕೆಲವು ಪ್ರಾಣಿಗಳಂತೆ, ಮತ್ತೆ ಕೆಲವು ಅರ್ಥವಾಗದ ಆಕಾರಗಳು. ಅರವಿಂದ ಅವುಗಳ ಫೋಟೋ ತೆಗೆದುಕೊಳ್ಳುತ್ತಾ ಮುಂದೆ ಸಾಗಿದ. ಅಚಾನಕ್ ಅವನ ಕಿವಿಗೆ ಮೃದುವಾದ ಗುನುಗು ಶಬ್ದ ಕೇಳಿಸಿತು. ಅದು ಗಾಳಿಯ ಶಬ್ದವೋ ಅಥವಾ ಯಾರೋ ಮಾತನಾಡುತ್ತಿದ್ದಾರೋ ಎಂದು ಅವನಿಗೆ ತಕ್ಷಣ ಅರ್ಥವಾಗಲಿಲ್ಲ. ಹೃದಯ ಸ್ವಲ್ಪ ವೇಗವಾಗಿ ಬಡಿದರೂ ಕುತೂಹಲ ಅವನನ್ನು ಮುಂದೆ ಕರೆದುಕೊಂಡು ಹೋಯಿತು. ಗುಹೆಯ ಒಳಭಾಗದಲ್ಲಿ ಒಂದು ವಿಶಾಲವಾದ ಗುಮ್ಮಟದಂಥ ಸ್ಥಳವಿತ್ತು. ಮಧ್ಯದಲ್ಲಿ ಒಂದು ಹರೆಯ ಕಲ್ಲಿನ ವೇದಿಕೆ. ಅದರ ಮೇಲೆ ಧೂಳಿನಿಂದ ಮುಚ್ಚಿದ್ದ ಒಂದು ತಾಮ್ರದ ಫಲಕ ಇತ್ತು. ಅರವಿಂದ ಅದನ್ನು ಸ್ವಚ್ಛಗೊಳಿಸಿದಾಗ ಅದರ ಮೇಲೆ ಹಳೆಯ ಕನ್ನಡ ಲಿಪಿಯಲ್ಲಿ ಬರಹ ಕಂಡಿತು. ಈ ಗುಹೆ ಜ್ಞಾನಕ್ಕಾಗಿ ನಿರ್ಮಿತವಾದದ್ದು. ಭಯದಿಂದ ಬಂದವರಿಗೆ ದಾರಿಯಿಲ್ಲ. ಸತ್ಯವನ್ನು ಹುಡುಕುವವರಿಗೆ ಮಾತ್ರ ಇದು ದ್ವಾರ ತೆರೆದುಕೊಳ್ಳುತ್ತದೆ. ಅರವಿಂದನ ಮನಸ್ಸಿನಲ್ಲಿ ನಡುಕ ಓಡಿತು. ಈ ಗುಹೆ ಕೇವಲ ಭಯದ ಸ್ಥಳವಲ್ಲ, ಅದು ಯಾವುದೋ ಪುರಾತನ ರಹಸ್ಯವನ್ನು ಹೊತ್ತುಕೊಂಡಿತ್ತು. ಅವನು ಫಲಕವನ್ನು ಮುಟ್ಟಿದ ಕ್ಷಣ ಗುಹೆಯೊಳಗೆ ಮೃದುವಾದ ಬೆಳಕು ಹರಡಿತು. ಗೋಡೆಗಳ ಚಿಹ್ನೆಗಳು ಒಂದೊಂದಾಗಿ ಹೊಳೆಯಲು ಆರಂಭಿಸಿದವು. ಆ ಬೆಳಕಿನ ನಡುವೆ ಅರವಿಂದನಿಗೆ ದೃಶ್ಯಗಳು ಕಾಣಿಸತೊಡಗಿದವು. ಪುರಾತನ ಕಾಲದ ಋಷಿಗಳು, ವಿಜ್ಞಾನಿಗಳು ಜ್ಞಾನಕ್ಕಾಗಿ ಇಲ್ಲಿ ಸೇರುತ್ತಿದ್ದ ದೃಶ್ಯಗಳು. ಈ ಗುಹೆ ಒಮ್ಮೆ ಜ್ಞಾನ ಕೇಂದ್ರವಾಗಿತ್ತು. ಆದರೆ ಕಾಲಾಂತರದಲ್ಲಿ ಜನರ ಲಾಲಸೆ ಮತ್ತು ಭಯ ಅದನ್ನು ರಹಸ್ಯವಾಗಿ ಮಾಡಿತು. ಅಚಾನಕ್ ಒಂದು ಧ್ವನಿ ಗುಹೆಯೊಳಗೆ ಪ್ರತಿಧ್ವನಿಸಿತು. ನೀನು ಭಯದಿಂದ ಬಂದಿಲ್ಲ, ನೀನು ತಿಳಿಯಲು ಬಂದೆ. ಅರವಿಂದ ಬೆಚ್ಚುಬಿದ್ದರೂ ಓಡಿಲ್ಲ. ನೀವು ಯಾರು ಎಂದು ಕೇಳಿದ. ನಾವು ಈ ಗುಹೆಯ ಸ್ಮೃತಿ, ಧ್ವನಿ ಉತ್ತರಿಸಿತು. ಜನರು ಭಯದಿಂದ ನಮ್ಮನ್ನು ದೆವ್ವಗಳೆಂದುಕೊಂಡಾರು, ಆದರೆ ನಿಜವಾದ ರಹಸ್ಯ ಜ್ಞಾನವೇ. ಬೆಳಕು ನಿಧಾನವಾಗಿ ಮಂಕಾಯಿತು. ಗುಹೆ ಮತ್ತೆ ಮೌನಕ್ಕೆ ಮರಳಿತು. ಅರವಿಂದ ಕೈಯಲ್ಲಿ ಈಗ ಒಂದು ಚಿಕ್ಕ ಕಲ್ಲಿನ ಫಲಕ ಇತ್ತು. ಅದರ ಮೇಲೆ ಅದೇ ಚಿಹ್ನೆಗಳ ಸಣ್ಣ ರೂಪ. ಗುಹೆಯಿಂದ ಹೊರಬಂದಾಗ ಸೂರ್ಯ ಅಸ್ತಮಿಸುತ್ತಿದ್ದ. ಹೊರಗಿನ ಲೋಕ ಎಂದಿನಂತೆ ಶಬ್ದಗಳಿಂದ ತುಂಬಿತ್ತು. ಆದರೆ ಅರವಿಂದನೊಳಗೆ ಏನೋ ಬದಲಾಗಿತ್ತು. ಅವನು ಅರಿತುಕೊಂಡ, ರಹಸ್ಯಗಳು ಯಾವಾಗಲೂ ಭಯಾನಕವಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ ಅವು ನಾವು ಮರೆಯಾದ ಸತ್ಯಗಳ ಕಾವಲುಗಾರರು. ಅರವಿಂದ ಊರಿಗೆ ಮರಳಿದ ಮೇಲೆ ಗುಹೆಯ ಬಗ್ಗೆ ಯಾರನ್ನೂ ಭಯಪಡಿಸಲಿಲ್ಲ. ಅದು ಭೂತಗಳ ಸ್ಥಳವಲ್ಲ, ಅದು ನಮ್ಮ ಇತಿಹಾಸದ ನಿಶ್ಶಬ್ದ ಅಧ್ಯಾಯ ಎಂದನು. ಆ ದಿನದಿಂದ ನಿಶ್ಶಬ್ದ ಗುಹೆ ಇನ್ನೂ ರಹಸ್ಯವಾಗಿಯೇ ಉಳಿಯಿತು. ಆದರೆ ಈಗ ಅದು ಭಯದ ಕಾರಣವಲ್ಲ, ಜ್ಞಾನವನ್ನು ಹುಡುಕುವವರಿಗೆ ಕಾಯುವ ಒಂದು ಮೌನದ ದ್ವಾರವಾಗಿ.